ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈಗ ಅದರಲ್ಲಿ ಬೊಮ್ಮವ ನಲಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ನುವಂಥ ಒಂದು ಸೂತ್ರದಲ್ಲಿ ಜಗತ್ತಿನ ಉತ್ಪತ್ತಿಗೆ ಕಾರಣಭೂತವಾಗಿರುವಂತಹ ಒಂದು ವಸ್ತು ಇದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಯಾವುದೇ ಒಂದು ವಸ್ತು ನಿರ್ಮಾಣ ಆಗಬೇಕಾಗಿತ್ತು ಅಂತಂದ್ರೆ ಆ ವಸ್ತುವಿನ ಹಿಂದೆ ಇರ್ತಕ್ಕಂಥ ಒಂದು ಕಾರಣ ಇರ್ತದೆ. ಅದಕ್ಕೆ ಕಾರ್ಯಕಾರಣ ಭಾವ ಸಂಬಂಧ ಅಂತ ಕರೀತಾರೆ. ಕಾರ್ಯಕ್ಕೆ ಒಂದು ಕಾರಣ ಆಗಲೇಬೇಕಲ್ಲ. ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಹಾಲು ಅದ ಅಂತ ನಾವು ತಿಳ್ಕೊಳ್ಳೋಣ. ಹಾಲು ಇದ್ದು ಮಾತ್ರ ಹಾಲು ಎಲ್ಲಿಂದ ಉತ್ಪತ್ತಿ ಆಯಿತು? ಅದಕ್ಕೊಂದು ಪ್ರಾಣಿಯಾರ ಬೇಕಲ್ಲ. ಹಾಗೆ ಒಂದು ಪ್ರಾಣಿಜನ್ಯವಾಗಿರ್ತಕ್ಕಂತಹ ಒಂದು ಹಾಲನ್ನು ನೋಡಿದ ಕ್ಷಣವೇ ಅದರಲ್ಲಿ ಮತ್ತೆ ನೀವು ಬಹಳಷ್ಟು ವಿಚಕ್ಷಣಮತಿಯಿಂದ ಕೂಲಂಕಷವಾಗಿ ವಿಚಾರ ಮಾಡ್ತೀರಿ. ಹಾಲು ನೋಡಿದ ಕೂಡಲೇ ನೀವು ಕಂಡು ಹಿಡಿತೀರಿ, ಇದು ಆಕಳ ಹಾಲು ಎಮ್ಮೆ. ಬರೀ ಮೊದಲ ಸಾಮಾನ್ಯವಾಗಿ ಹಾಲು ಅನ್ನುವಂಥದ್ದು ತೊಗೊಂಡಿವಿ ನಾವು. ಹಾಲು ಅನ್ನುವಂಥ ಒಂದು ವಸ್ತು ತಗೊಂಡಾಗ ಹಾಲು ನಮ್ಮ ಎದುರಿಗೆ ಬಂದು ತಂದಿಟ್ಟರು. ಅದರ ಬಣ್ಣವನ್ನು ನೋಡಿ ನಾವು ಅಂದ್ವಿ, ಇದು ಎಮ್ಮೆ ಹಾಲು, ಆಕಳ ಹಾಲು. ಆಕಳ ಹಾಲು ಅಂತಂದಾಗ ಜರ್ಸಿ ಆಕಳ ಹಾಲು, ಜವಾರಿ ಹಾಲು. ಒಟ್ಟಾರೆ ಹಾಲು ತಗೊಂಡಾಗ ಯಾವ ಹಾಲು ಗೊತ್ತಿಲ್ಲ. ಮುಂದಿಟ್ಟಾಗ ಇದು ಎಮ್ಮೆ ಹಾಲು, ಇದು ಆಕಳ ಹಾಲು. ಇನ್ನು ಆಕಳ ಹಾಲು ಅಂತಂದಾಗ ಮತ್ತೆ ಭಾಗ ಮಾಡ್ಕೊಂಡ್ವಿ ನಾವು. ಯಾವ ಆಕಳ ಹಾಲು? ಎಚ್.ಎಫ್, ಜವಾರಿನೋ? ಕಾರಣ ನಾನು ಹೇಳಬೇಕಾಗೈತಿ, ಹಾಲಿಗೆ ಉತ್ಪತ್ತಿ ಕಾರಣ ಒಂದು ಬೇಕಲ್ಲ. ಹಾಗೆ ಒಂದು ವಸ್ತುವಿನ ಉತ್ಪತ್ತಿ ಆಯಿತು ಅಂದ್ರೆ ಆ ವಸ್ತುವಿನ ಹಿಂದೆ ಇರ್ತಕ್ಕಂಥ ಕಾರಣ ಯಾವುದು? ಅದಕ್ಕೆ ಆ ಕಾರಣ ವಸ್ತು ಕಣ್ಣಿಗೆ ಕಾಣುವುದಿಲ್ಲ. ಹಾಲು ತಂದಿಟ್ಟು ಕೂಡಲೇ ಆಕಳ ತಂದು ನಿಲ್ಲಿಸಂಗಿಲ್ಲ, ಮುಂದೆ ಎಮ್ಮೆ ತಂದು ನಿಲ್ಲಿಸಂಗಿಲ್ಲ. ಹಾಲು ಅಷ್ಟೇ ಇಡ್ತಾರೆ ನಮಗೆ. ಅದರ ಮೇಲಿಂದ ನಾವು ಕಂಡು ಹಿಡ್ಕೊಂಡ್ವಿ, ಇದೆಂಥ ಹಾಲು ಇಂಥ ಹಾಲು ಅಂತ ತಿಳ್ಕೊಂಡು. ಹಾಗೆ ಈ ಜಗತ್ತಿನೊಳಗೆ ಅನೇಕ ವಸ್ತುಗಳು ಉತ್ಪತ್ತಿ ಆಗ್ತವೆ. ನೀವೆಲ್ಲ ನೋಡ್ತೀರಿ, ಒಂದು ವಸ್ತು ತಯಾರಾಗಿರ್ತಕ್ಕಂಥ ಮ್ಯಾಗ ಒಂದು ಪಾಕೆಟ್ ಇರ್ತದೆ ನಿಮಗೆ, ಅದಕ್ಕೆ ಮ್ಯಾನುಫ್ಯಾಕ್ಚರ್ ಡೇಟ್ ಅಂತ ಹಾಕಿರ್ತಾರೆ. ಅದು ಯಾವ ಕಂಪ್ನಿಯೊಳಗೆ ಉತ್ಪತ್ತಿ ಆಯಿತು ಅಂತ ತಿಳ್ಕೊಂಡು ಅದನ್ನು ಹಾಕಿರ್ತಾರೆ. ಇದೆಲ್ಲ ಇರ್ತದೆ. ಆದರೆ ಆ ತಲೆ ಓಡಿಸಿ ಮಾಡ್ಸ್ಯಾನಲ್ಲ ವ್ಯಕ್ತಿ, ಅವ ಎಲ್ಲಿಂದ ಉತ್ಪತ್ತಿ ಆದ? ಅವನ ಬುದ್ಧಿ ಎಲ್ಲಿಂದ ಉತ್ಪತ್ತಿ ಆಯಿತು? ಅದಕ್ಕೆ ಕಾರಣ ಯಾವುದು? ಅವರ ತಂದೆ ತಾಯಿಗಳ ಹೆಸರು ಹೇಳ್ಬೋದು ನಾವು, ಆ ವಿಜ್ಞಾನಿಯ ತಂದೆ ತಾಯಿಗಳ ಹೆಸರು ಹೇಳ್ಬೋದು. ಆದರೆ ಆ ವಿಜ್ಞಾನಿಯಲ್ಲಿ ತಲೆಯಲ್ಲಿ ಬಂದಿರತಕ್ಕಂಥ ಒಂದು ಬುದ್ಧಿಶಕ್ತಿ ಅಂತದಲ್ಲ, ಮತಿಶಕ್ತಿ, ಅದು ಯಾವ ಕಡೆಯಿಂದ ಬಂತು? ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವನ ತಲೆ ಕಾಣಿಸಬಹುದು, ತಲೆಯಿಂದ ಬುದ್ಧಿಯಿಂದ ಸಿದ್ಧಗೊಂಡಿರ್ತಕ್ಕಂಥ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸಬಹುದು. ಆದರೆ ಆ ವಸ್ತುವಿನ ಜ್ಞಾನ, ಆ ಬುದ್ಧಿಯ ಜ್ಞಾನ ಅದನ್ನು ಕೊಟ್ಟವ ಯಾರು? ವ್ಯಕ್ತಿ ಕಣ್ಣಿಗೆ ಕಾಣಿಸ್ತಾನೆ, ಶಕ್ತಿ ಕಣ್ಣಿಗೆ ಕಾಣೋದು. ನಾನೊಂದು ಗುಂಡು ಎತ್ತುತ್ತೇನೆ, ಗುಂಡು ಎತ್ತಿದ್ದು ನಿಮ್ಮ ಕಣ್ಣಿಗೆ ಕಾಣಿಸಬಹುದು. ಅದು ನಾನು ಒಳಗಿರ್ತಕ್ಕಂಥ ಶಕ್ತಿ ಏನು ನಮಗೆ ಕಾಣಿಸೋದಿಲ್ಲ. ನಾವು ಭಾಳ ದಸ್ಪುಷ್ಟ ಅದಾನ, ಅವ ಎತ್ತುತ್ತಾನ. ಹೌದು, ಅದಕ್ಕಿಂತ ಡಬಲ್ ಇವರು ದಸ್ಪುಷ್ಟ ಅದಾನ, ಇವು ಎತ್ತಬೇಕು. ಶಕ್ತಿ ಜೊತೆಗೆ ಒಂದು ಯುಕ್ತಿ. ಆ ಯುಕ್ತಿನೂ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆ ಶಕ್ತಿನೂ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಕಾಣಿಸೋದು ಯಾವುದು? ಅದೇನು ಪ್ರದರ್ಶನ ಮಾಡ್ತಾರಲ್ಲ ನಮಗೆ,
ಆ ಪ್ರದರ್ಶನ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಹಂಗೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಒಳಗಡೆ ಅಡಗೈತಿ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ವ್ಯಕ್ತಿ ಕಣ್ಣಿಗೆ ಕಾಣಿಸ್ತಾನೆ, ಶಕ್ತಿ ಕಣ್ಣಿಗೆ ಕಾಣುವುದಿಲ್ಲ. ಅದೇ ರೀತಿಯಾಗಿ ಜಗತ್ತಿನ ಉತ್ಪತ್ತಿಗೆ ಕಾರಣೀಭೂತವಾಗಿರ್ತಕ್ಕಂತಹ ಒಂದು ವಸ್ತು ಐತಿ, ಜಗತ್ತು ಕಾಣಿಸ್ತತಿ, ಜಗತ್ತಿನ ಹಿಂದಿರತಕ್ಕಂಥ ಕಾರಣ ವಸ್ತು ಕಾಣೋದು. ಆದ್ರೆ ನಾವೆಲ್ಲಿ ಹೊರಟೇವೆ ಅಂತಂತಂದ್ರೆ ಜಗತ್ತಿನ ಉತ್ಪತ್ತಿಗೆ ಕಾರಣವನ್ನು ನಾವು ಹುಡುಕಾಡಕ್ಕೆ ಎಲ್ಲೆಲ್ಲೋ ಹೊಂಟೇವೆ. ನಾವು ಈ ಜಗತ್ತಿನಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ವಸ್ತುಗಳು, ಇದೊಂದು ಪೇಪರ್ ಐತೆ, ಅದು ಪೇಪರ್. ಈ ಪೇಪರ್ ತಯಾರಾಗಿದ್ದಿಲ್ಲೇ ಫ್ಯಾಕ್ಟ್ರಿಯೊಳಗೆ ತಯಾರಾಕೈತಿ, ಮಿಲ್ಲಾಗೆ ತಯಾರಾಗತ್ತೆ. ದಾಂಡೇಲಿ ಪೇಪರ್ ಮಿಲ್ ಐತಿ, ಅಲ್ಲಿ ಇದು ತಯಾರಾಗತ್ತೆ. ಅದಕ್ಕೆ ತಯಾರಾದ ಕೂಡಲೇ ದಾಂಡೇಲಿ ಪೇಪರ್ ಮಿಲ್ಲು ಅಲ್ಲಿಂದ ತಯಾರಾಯ್ತು ಅಂತ ಅದನ್ನು ನಾವು ಕಂಡು ಹಿಡಿಬೋದು. ಆ ಮಿಲ್ ಐತಿ, ಪೇಪರ್ ಐತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಲು ಐತಿ, ಬಿದಿರು, ಕಟ್ಟಿಗೆ ಎಲ್ಲ ಸಿಗ್ತಾವೆ, ಅದನ್ನು ಓದಿ ಮಾಡ್ತಾರೆ. ಹಂಗೆ ಈ ಜಗತ್ತು ಅನ್ನುವಂಥ ಒಂದು ವಸ್ತು ಏನು ತಯಾರಾಗೈತಲ್ಲ, ಇದರ ಕಂಪನಿ ಎಲ್ಲೈತಿ? ನಮಗೇನು ಗೊತ್ತದನು? ಐತೆ ಅಂದಂಗಾರ ಐತೆ, ತೋರ್ತದನ್ರಿ. ಬೊಮ್ಮವನು ಅರಿದೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನಂಬಿ ಮನುಷ್ಯರು. ದೇವರು ಅನ್ನುವಂಥ ವಸ್ತು ಹೊರಗೈತೆ ಅಂತ ತಿಳ್ಕೊಂಡು ಹುಡುಕಾಡ್ಕೊಂತ ಹೊಂಟೇವೆ ವಿನಃ ನಮ್ಮೊಳಗ ಅದು ಐತೆ ಅನ್ನುವಂಥದ್ದು ನಮಗೆ ಕಲ್ಪನಾ ಬರವಲ್ದಲ್ಲ. ನಾವು ಎಷ್ಟು ಜನ್ಮ ಹುಡುಕಾಡಿದ್ರೆ ಸಿಕ್ಕಿತು ದೇವರು, ಹೊರಗಡೆ ಹುಡುಕಾಡಿದ್ರೆ ನಮಗೆಂದೂ ಕೂಡ ದೇವರು ಭಗವಂತ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಹಗಲು ಸಮಯದೊಳಗೆ ನಾವು ಸೂರ್ಯನನ್ನು ನೋಡ್ತೀವಿ. ನಾವು ಸೂರ್ಯನನ್ನು ನೋಡಲಿಕ್ಕೆ ಸಹಾಯ ಯಾವುದು ನನಗೆ? ಆಯ್ತು, ಕಣ್ಣು ಐತಿ. ಯಾರ ಬೆಳಕಿನಿಂದ? ಸೂರ್ಯನನ್ನು ನೋಡಲಿಕ್ಕೆ ಸೂರ್ಯನ ಬೆಳಕೇ ಹಂಗೆ ನಮಗೆ ಸಾಧನ ಆಗುತ್ತೋ ಹಂಗೆ ನಮ್ಮೊಳಗಿನ ಅರಿವನ್ನು ನಾನು ಕಂಡುಕೊಳ್ಳಲಿಕ್ಕೆ ನನ್ನೊಳಗಿನ ಅರಿವು ಬೇಕಾದಕ್ಕೆ. ಹೊರಗಡೆ ಇರ್ತಕ್ಕಂಥ ಯಾವ ವಸ್ತುಗಳಿಂದಲೂ ಕೂಡ ಯಾವುದೇ ಬೆಳಕಿನ ಸಹಾಯ ಅಥವಾ ಯಾವುದೇ ಪುಸ್ತಕಗಳು, ಯಾವುದೇ ಗ್ರಂಥಗಳು, ಯಾರದು ಏನೂ ಸಹಾಯ ಬೇಕಾಗಿಲ್ಲ. ಬೇಕಾದಷ್ಟು ವೇದ ಉಪನಿಷತ್ತು ಆಗಮಗಳನ್ನು ಓದಿಕೊಂಡ್ರೂ ಸಹಿತ ಒಳಗೆ ಬೆಳಕ ಬೀಳ್ಲಿಕ್ಕಂತಂತಂದ್ರೆ ಏನು ಮಾಡೋದು? ಸೂರ್ಯನನ್ನು ನೋಡ್ಬೇಕಾಗಿತ್ತು ನಾನು. ಸೂರ್ಯನನ್ನು ನೋಡ್ಬೇಕಾದ್ರೆ ಸೂರ್ಯನ ಪ್ರಕಾಶವೇ ಹೆಂಗೆ ಬೇಕೋ ಹಂಗೆ ನನ್ನೊಳಗಿರ್ತಕ್ಕಂಥ ಅರಿವನ್ನು, ಆತ್ಮಜ್ಞಾನವನ್ನು ಕಾಣಲಿಕ್ಕೆ ನನ್ನೊಳಗಿರ್ತಕ್ಕಂಥ ಅರಿವು ಅನ್ನುವಂಥದ್ದು ಐತಲ್ಲ, ಅದರ ಸಹಾಯದಿಂದಲೇ ನಾನು ಅದನ್ನು ನೋಡ್ಕೋಬೇಕು. ಆದರೆ ಇವ್ರಂತಾರೆ ಬೊಮ್ಮವನು ಅರಿದೆನೆಂದು. ಬೊಮ್ಮ ಅಂದರೆ ಬ್ರಹ್ಮ, ಪರಮಾತ್ಮ. ಆ ಬ್ರಹ್ಮನನ್ನು ಅರಿತೆ ಅಂತ ತಿಳ್ಕೊಂಡು ಅಂತ ಹೇಳ್ತಿರಲ್ಲ, ಅರಿತೆ ಅಂತಂತಾರೆ. ಹೆಂಗೈತಿ ಹೇಳಿ ಅಂತ ಕೇಳ್ತಾರ ಅವರು. ಹೊರಗಿನ ವಸ್ತು ಆಗಿದ್ರೆ ನಾನು ಅರಿಬೋದಾಗಿತ್ತು. ಅದು ವಸ್ತು ಎಲ್ಲೈತಿ? ಒಳಗೆ. ಒಳಗಿರುವಂಥ ವಸ್ತುವನ್ನು ಒಳಗಿರುವಂಥ ವಸ್ತುವಿನಿಂದಲೇ ಅರಿಬೇಕೆ ವಿನಃ ಈ ಕಣ್ಣುಗಳಿಂದ ಅರಿಲಿಕ್ಕೆ ಸಾಧ್ಯ. ಅದಕ್ಕೆ ಅವರು ದೃಷ್ಟಾಂತ ಕೊಡ್ತಾರೆ, ಜ್ಞಾನಿಗಳು ನಮಗೆ ದೃಷ್ಟಾಂತ ಕೊಡ್ತಾರೆ. ಇದು ಅರಿವೈತಿ, ನಾವು ನೋಡ್ತೀವಿಲ್ಲ, ನಮ್ಮ ಕಣ್ಣುಗಳಿಂದ ಇದನ್ನು ನೋಡ್ತೇವೆ, ನಾವು ಇದನ್ನು ಅರಿತೇವೆ. ಇದು ಕಣ್ಣು, ಇದು ಶಾಶ್ವತ ಅಲ್ಲ. ಕಣ್ಣು ಇದು ಶಾಶ್ವತ ಅಲ್ಲ. ಬಾಬಣ್ಣ ಇತ್ತಿತ್ತಾಗ ನನಗೂ ಕಣ್ಣು ಮಂಜ ಹಾಕತ್ತೇವೆ ಅಂತೇವಿಲ್ಲ, ನಾವು ಅಂತೇವಿಲ್ರಿ. ಹಂಗಾರ ನನ್ನೊಳಗಿರ್ತಕ್ಕಂಥ ಅರಿವು ಮಂಜ ಹಾಕೈತೆ ಅಂತಂತೇವೆ ನಾವು. ಅಕಸ್ಮಾತ್ ಎಲ್ಲ ಕ್ಷೀಣ ಆಗಿರ್ತೇನೆ ಅಂತ ತಿಳ್ಕೊಳ್ಳಿ, ಸಂಪೂರ್ಣ ಕ್ಷೀಣ ಆಗಿರ್ತೇನೆ, ಶಕ್ತಿ ಏನೇನೂ ಇರಂಗಿಲ್ಲ.
ಇನ್ನೇನು ದಿವಸ 2 ದಿವಸದಾಗ ನಾ ಪ್ರಾಣ ಬಿಡ್ಬೇಕಾಗೈತಿ. ಆದರೂ ಸಹಿತ ಯಾರು ಬಂದ ಕೂಡಲೇ ಯಾರು ಬಂದರು ಇವ್ರು ಕೇಳ್ತಾರೆ ಮಗ್ಲಿದ್ದವ್ರು. ಬಾಬಣ್ಣ ಬಂದು ನೋಡಂತ ಹೇಳ್ತೇನೆ, ಅರಿವು ಐತಿಲ್ಲ ಪ್ರಜ್ಞೆ, ಇನ್ನ ಪ್ರಜ್ಞೆ ಐತಿ ಅಂತೀರಿ ನೀವು. ಆ ಪ್ರಜ್ಞೆ ಹೋಗೋದೊಂದು ದಾರಿ ಹಾಕೈತಿರ್ತೀರಿ ನೀವು, ಅದು ಹೋಗೋದು ದೌಡು. ಇನ್ನ ಗುರ್ತ ಹಿಡಾಕೈತಾನವ, ಇನ್ನ ಅದ್ರಿಲ್ಲ ಮನುಷ್ಯ ಭಾಳ ಬಿರ್ಸದನವ. ನೀವು ಸಹಜವಾಗಿ ಲೋಕಾರೊಳಗೆ ನೀವು ಅಂತೀರಿ. ಇಂದ್ರಿಯಗಳು ಹೆಚ್ಚು ಕಡಿಮೆ ಮಾಡ್ತಾವೆ. ಕಿವಿ ಮಂದ ಆಗ್ಬೋದು, ಕಣ್ಣು ಮಂದ ಆಗ್ಬೋದು, ಶಕ್ತಿಹೀನ ಆಗಬಹುದು. ಆದರೆ ಪ್ರಜ್ಞಾಹೀನ ಆತು ಅಂದ್ರೆ ಮುಗಿತು. ಹಂಗೆ ಪ್ರಜ್ಞೆ ಅನ್ನುವಂಥದ್ದು ಏನದಲ್ಲ, ಆ ಪ್ರಜ್ಞೆಗೆ ಅರಿವು ಅಂತ ಕರೀತಾರೆ ಶಾಸ್ತ್ರದೊಳಗೆ. ಶಾಸ್ತ್ರದಲ್ಲಿ ಅರಿವು ಒಂದು ಬೊಮ್ಮವನು ಅರಿದೆನೆಂದು ಅರಿವು. ಹೊರಗಿರುವಂಥ ಘಟಪಟಾದಿಗಳನ್ನು ಅದೊಂದು ಬುಟ್ಟಿ, ಇದೊಂದು ಪಾದಕ, ಮಣಿ, ವಿಭೂತಿ, ಬುಟ್ಟಿ ಇವೆಲ್ಲ ಹಿಂಗೆಲ್ಲ ಅಂತೇವಲ್ಲ, ಅವು ಹೊರಗದಾವ. ಅವುಗಳನ್ನು ಅರಿತಕ್ಕಂಥ ಸಾಧನೆಯೂ ಇದು ಹೊರಗೈತಿ. ನೋಡುವಂಥ ಸಾಧನೆಯೂ ಹೊರಗೈತಿ. ಇದು ಕೆಡಬಹುದು. ತಿಳುಕೊಳ್ಳುವಂಥದ್ದು ಐತಲ್ಲ, ಇದು ಭೇದ ಐತಿ. ಅದು ಕಬ್ಬಿಣ ಬುಟ್ಟಿ, ಇದು ಪ್ಲಾಸ್ಟಿಕ್ ಬುಟ್ಟಿ. ಬುಟ್ಟಿ ಒಂದಿರ್ಬೇಕಲ್ಲ. ಹಂಗಾರೆ ಭೇದ ಯಾವ್ದು ಮಾಡ್ತೇವೆ? ಅರಿವು ಅನ್ನುವಂಥದ್ದು ಭೇದ ಮಾಡ್ತೇವೆ. ಯಾಕೆ ಭೇದ ಮಾಡ್ತೇವೆ ಅಂದ್ರೆ ಅದು ಇದು ಪ್ಲಾಸ್ಟಿಕ್ ಐತಿ, ಅದು ಸ್ಟೀಲ್ ಐತಿ. ಇದನ್ನು ಗುರುತಿಸುವಂಥದ್ದು ಅರಿವು ಅನ್ನುವಂಥ. ಆದರೆ ಬುಟ್ಟಿ ಅನ್ನುವಂಥದ್ದು ಕಾಮನ್ ವರ್ಡ್ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬುಟ್ಟಿ ಅಂದ ಕೂಡಲೇ ಯಾವ ಬುಟ್ಟಿ? ಬೆಳ್ಳಿ ಬುಟ್ಟು, ಬಂಗಾರ ಬುಟ್ಟು, ಪ್ಲಾಸ್ಟಿಕ್ ಬುಟ್ಟು, ಸ್ಟೀಲ್ ಬುಟ್ಟು. ಮತ್ತು ಭೇದ ಚಲೋ, ಇದೆಲ್ಲ ಭೇದ ಚಲುವಾಗುವುದು ಎಲ್ಲಿಂದ ಚಲುವಾತು ಅಂತಂದ್ರೆ ಕಣ್ಣು ಹೇಳ್ತತಿ. ಮೊದಲು ಕಣ್ಣು ಹೇಳ್ತತಿ, ಅದು ನೋಡಿದ ಕೂಡಲೇ ಅದು ಹೇಳ್ತು ಇದು ಸ್ಟೀಲಿನ ಬುಟ್ಟಿ. ಅರಿವಿಗೆ ಬಂತದು ಸ್ಟೀಲ್ ಅಂತ. ಹೇಳಿದ್ದು ಯಾವುದು? ಅರಿವು. ನನ್ನ ಕಣ್ಣಿಲ್ಲ ಅಂತ ತಿಳ್ಕೊಳ್ಳಿ. ನನ್ನ ಕಣ್ಣಿಲ್ಲ, ಈ ಬುಟ್ಟಿ ತಂದಿಟ್ರು. ಬುಟ್ಟಿ ಅನ್ನಬಹುದು ನಾನು, ಎದರದ್ದು? ಅದರಲ್ಲಿ ಸಾಧನ ಕಣ್ಣು ಹೋಗೈತಿ. ಕಣ್ಣುಗಳು ಅಶಾಶ್ವತ, ಸಾಧನೆಗಳು ಅಶಾಶ್ವತ, ವಿಷಯವೂ ಅಶಾಶ್ವತ. ಆದರೆ ಕಣ್ಣುಗಳಿಲ್ಲ, ಆ ವಸ್ತು ಐತಿ, ಅರಿವು ಮಾತ್ರ ಐತಿ. ಆದರೆ ಆ ವಸ್ತು ನನ್ನ ಕೈಯಾಗ ಕೊಟ್ಟ ಕೂಡಲೇ ನಾನು ಅಂದೆ ಇದು ಬುಟ್ಟಿ ಐತೆ. ಅದು ಯಾವ ಬುಟ್ಟೆ ಗೊತ್ತಿಲ್ಲ ನನಗೆ. ಆ ಬುಟ್ಟಿ ಅನ್ನುವಂಥ ಅರಿವನ್ನು ನಾವು ಉಂಟಾಕೈತಲ್ಲ, ಅದು ಎದರಿಂದ ಬಂತು? ಕಣ್ಣಿಂದ ಬಂತು. ಇಲ್ಲೊಂದು ಸಾಧನೆ ಮತ್ತೆ ಕೈ ಅನ್ನುವಂಥದ್ದು ಸ್ಪರ್ಶ ಆಯಿತು, ಅದು ಜ್ಞಾನ ಮಾಡಿಕೊಡ್ತು. ಇವೆಲ್ಲ ಹೊರಗಿನ ಇಂದ್ರಿಯಗಳು ಹೊರಗಿನ ವಿಷಯಗಳನ್ನು ಗುರುತಿಸಿ ಅರಿವು ಅನ್ನುವಂಥದ್ದು ಐತಲ್ಲ, ಅದಕ್ಕೆ ಸಂದೇಶ ಕಳಿಸ್ತಾವೆ. ಆ ಸಂದೇಶದ ಮೇಲಿಂದ ಅರಿವು ವಿಚಾರ ಮಾಡ್ತದೆ. ತಕ್ಷಣ ಅದು ಇಷ್ಟು ವೇಗ ಐತಿ. ಆ ಮನಸ್ಸು ಮತ್ತು ಇಂದ್ರಿಯಗಳು, ಆಮೇಲೆ ವಸ್ತುಗಳು, ವಿಷಯಗಳು ಬಹಳ ಬಹಳ ಸಂಬಂಧ. ಅವ್ರು ಹೇಳ್ತಾರೆ ಜ್ಞಾನಿಗಳು, ಅಟ್ಟಿ ಮುಟ್ಟಲಿಲ್ಲ. ಪ್ರಭುದೇವರು ಒಂದು ವಚನ ಹೇಳ್ತಾರೆ, ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ. ಅಟ್ಟಿ ಅಂದ್ರೆ ಅಟ್ಟಿಸ್ಕೊಂಡು ಹೋದ್ರೆ ಅಂತಾರಲ್ಲ, ಅಂದ್ರೆ ಬೆನ್ನು ಹತ್ತಿ ಹೋಗುದು. ಬೆನ್ನು ಹತ್ತಿ ಹೋಗುದು. ಅಟ್ಟಿ ಮುಟ್ಟಲಿಲ್ಲ. ಈಗ ಅಲ್ಲಿ ಸಾಲೆ ಇದೆ, ಅಥವಾ ಅಲ್ಲೊಂದು ಯಾವುದೋ ಒಂದು ಪ್ರಾಣಿ ಹೊಂಟದ್ದು, ಒಂದು ಕುದುರೆಯಲ್ಲಿ ಹೋಗೈತೆ ಅಂತ ತಿಳ್ಕೊಳ್ಳೋದು. ಆ ಕುದುರೆ ನಮ್ಮ ಕೈ ಸಿಗೋಲ್ದು, ನಾವೇನು ಮಾಡ್ತೀವಿ? ಬೆನ್ನು ಹತ್ತಿ ಅಟ್ಟುತ್ತೇವೆ, ಅಟ್ಟಿಸ್ಕೊಂಡು ಹೋಗ್ತೀವಿ. ಅಂದ್ರೆ ಅದ್ರ ಬೆನ್ನು ಹತ್ತಿ ಹೋಗ್ತೀವಿ. ಇಲ್ಲಿ ಪ್ರಭುದೇವರು ಹೇಳ್ತಾರೆ, ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ. ಒಮ್ಮೆ ಏನು ಮುಟ್ಟಿದ್ರು ಬಾಳಿ ಬರಲಿಲ್ಲ. ಏನೆಂಬೆ ಲಿಂಗವೇ, ಎಂತೆಂಬೆ ಲಿಂಗವೇ, ಏನಂತ ಹೇಳಲಿ ದೇವರೇ, ಹೆಂಗಂತ ಹೇಳಲಿ ದೇವರೇ. ನಿಜವನರಿದ ಬಳಿಕ ಮರಳಲಿಲ್ಲ, ಇದು ಸೋಜಿಗ ಕಾಣ ಗುಹೇಶ್ವರ. ನಿಜವನರಿದ ಬಳಿಕ ಮರಳಲಿಲ್ಲ, ಮರಳಿ ಹುಟ್ಟಲಿಲ್ಲ.
ಅಟ್ಟಿಸ್ಕೊಂಡು ಹೋದ್ಮೇಲೆ ಕುದುರೆ ಹಿಡ್ಕೊಂಡು ಬಂದ್ವಿ ನಾವು. ಆದರೆ ಈ ಕುದುರೆ ಹಂಗಿಲ್ಲ. ಅದು ಸಿಕ್ತು ಅಂತಂತಂದ್ರೆ ತೊಗೊಂಡು ಅದು ಹಿಡ್ದವನು ಆ ಕಡೆ, ಹಿಡಿಸ್ಕೊಂಡದ್ದು ಆ ಕಡೆ. ಮರಳಿ ಹುಟ್ಟಲಿಲ್ಲ, ಅಟ್ಟಿ ಮುಟ್ಟಲಿಲ್ಲ, ಮರಳಿ ಹುಟ್ಟಲಿಲ್ಲ. ಏನಂತೆಂಬೆ ಲಿಂಗವೇ, ಎಂತೆಂದೆಮ್ಮೆನು ಲಿಂಗವೇ. ಏನಂತ ಹೇಳಲಿ, ಯಾಗಂತ ಹೇಳಲಿ? ನಿಜವನರಿದ ಬಳಿಕ, ಬೊಮ್ಮವನು ಅರಿದ ಬಳಿಕ. ಇಲ್ಲಿ ಹೇಳ್ತಾರೆ, ನಿಜ್ಕೊಂಡು ಹೇಳ್ತಾರೆ, ಬೊಮ್ಮವನು ಅರಿದೆನೆಂದು ಬಳಲುವರು. ಏನು ಬ್ರಹ್ಮಜ್ಞಾನ ಆಯ್ತು, ಬ್ರಹ್ಮಜ್ಞಾನ ಆಯ್ತು ಅಂಥೇಳಿ ಬಳಲುವರು ಅಂದ್ರೆ ಹೇಳ್ಕೊಂಡು ಹೊಂಟಾರಿ ಇವರು. ಬಳಲುವರು ಅಂತಂದ್ರೆ ಅದ್ರಾಗ ಹೊಳ್ಯಾಡಕತ್ತಾರೆ ಇವರು. ತಿಳಿತು ತಿಳಿತು ತಿಳಿತು, ನನಗೆ ಭಾಳ ತಿಳ್ಕೊಂಡೇನಿ, ಭಾಳ ಓದ್ಕೊಂಡೇನಿ, ಭಾಳ ಓದ್ಕೊಂಡೆ. ಅದು ಒಳಗೆ ಹೇಳ್ತೈತಿ, ಒಳಗಿಂದ ಹೇಳ್ತೈತಿ ಅರಿವು. ಹಂಗೆ ಹೇಳ್ಕೊತ ಹೋಗಿ ನಾ ಇನ್ನೂ ತಿಳಿದಿಲ್ಲ ನನಗಂತ ಒಳಗೆ ಹೇಳ್ತೈತಿ, ಒಳಗಿಂದ ಹೇಳ್ತಿರ್ತದೆ. ಆದ್ರೆ ನಾವು ಅಲ್ಲೇ ಇದ್ದೀವಿ, ಅಲ್ಲೇ ಇದ್ದು ನಾವು ತಿಳ್ಕೊಳ್ಳೋಕೆ ತಯಾರಿಲ್ಲ. ಇಬ್ಬರು ಜ್ಞಾನಿಗಳು, ಸಂತರು ಸಮುದ್ರದ ದಂಡಿ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರು, ಸಾಗರದ ದಂಡಿ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರು. ಏನಿದು ಸಾಗರ, ಏನು ಸಮುದ್ರ, ಏನು ಎಷ್ಟು ವಿಶಾಲ ಐತಿ ಸಾಗರ, ಇದು ಆಳ ಎಷ್ಟೈತಿ, ಇದೇನು ನಿಲುಕಲಾರದ್ದಪ್ಪ ಇದು. ಆರ್ಣವ ದಾಳವ ಮೀರಿದ ಲಿಂಗಂ ಅಂತ ಕರೀತಾರೆ. ಆರ್ಣವ ಅಂದ್ರೆ ಸಾಗರ, ಆರ್ಣವ ದಾಳವ ಮೀರಿದ ಲಿಂಗಂ, ಆರ್ಣದ ಆಳವನ್ನು ಮೀರಿರ್ತಕ್ಕಂತಹ ಲಿಂಗ ಅದು. ಹಂಗಾರೆ ಸಮುದ್ರದ ತಳನೂ ಸಿಗವಲ್ದು, ಇದ್ರ ದಂಡೆನೂ ಸಿಗವಲ್ದು, ಎಷ್ಟರ ಅದ್ಭುತದ ಇದು ಸಾಗರ ಅಂಥೇಳಿ ಚರ್ಚೆ ಮಾಡ್ತಿದ್ರು ಅವರು. ಇಬ್ಬರು ಬ್ರಹ್ಮಜ್ಞಾನಿಗಳವರು. ಸಾಗರವನ್ನು ನೋಡಿ ಅಷ್ಟು ಆಶ್ಚರ್ಯ ಅವ್ರಿಗೆ. ಎಲ್ಲಿ ನೋಡ್ತಾರೆ ಇಲ್ಲಿ, ಅದು ಏನು ಭಗವಂತನ ಆಟ. ಇವರು ಮಾತಾಡೋದನ್ನು ಎರಡು ಮೀನಿನ ಮರಿ ಒಳಗೆ ಕೇಳಾಕತ್ತಿದ್ರು. ಅಲ್ಲೇ ಸಮುದ್ರ ದಂಡ್ಯಾಗ ಮೀನಿನ ಮರಿಗಳು ಕೇಳ್ತಿದ್ವು. ಅವಾಗ ಮೀನಿನ ಮರಿ ತಮ್ಮೊಳಗೆ ವಿಚಾರ ಮಾಡ್ತಾವೆ, ಇವ್ರೇನೋ ಸಮುದ್ರ ಅನ್ನುವಂಥದ್ದು ಐತಂತಾರ, ಸಾಗರ ಅಂತ ಐತಂತ, ಅದರ ತಳ ಎಲ್ಲೈತಿ ಗೊತ್ತಿಲ್ಲ, ಅದ್ರ ಆಳ ಗೊತ್ತಿಲ್ಲ, ಅದ್ರ ಅಗಲು ಗೊತ್ತಿಲ್ಲ, ಅದ್ರ ಹರಿವು ಗೊತ್ತಿಲ್ಲ, ಅದ್ರ ಸೀಮೆ ಸಿಕ್ಕಿಲ್ಲ ಅಂತ. ನಾವು ನೋಡ್ಬೇಕಾದ್ರೆ ಸಮುದ್ರ ಎಲ್ಲೈತೆ. ಯಾರಂತಾರ್ರಿ? ಎಲ್ಲದಾವು? ಸಮುದ್ರದಾಗ. ಸಮುದ್ರದಲ್ಲಿಯೇ ಮೀನುಗಳು ಇದ್ದರೂ ಕೂಡ ಅವೆರಡೂ ಮರಿಗಳು ಮಾತಾಡಕತ್ಯಾವ. ನಾವು ಸಮುದ್ರ ನೋಡೇ ಬಿಡಬೇಕು. ಯಾಕಂದ್ರೆ ಇವ್ರು ಬಂದಿಲ್ಲಿ ಕುಂತಾರ, ಅದನ್ನು ಚರ್ಚೆ ಮಾಡಕತ್ಯಾರ. ಚರ್ಚೆ ಮಾಡಕತ್ತಾರ ಅಂದಮೇಲೆ ನಾವು ನೋಡ್ಬೇಕಲ್ಲ, ಕೇಳೋನು, ನಮ್ಮವನು ಕೇಳೋನು ಅಂಥೇಳಿ ಇವರು ಮಾತಾಡೋದನ್ನು ಇಬ್ಬರು ಯಾರೋ ಅಲ್ಲಿ ಮಾತಾಡಕತ್ತಾರ, ಸಮುದ್ರ ನೋಡ್ಬೇಕು, ಸಮುದ್ರ ನೋಡ್ಬೇಕಂತೇಳಿ ಅಂಥೇಳಿ ಅವನಂತೆ ಕಾದ ಕೂಡಲೇ ಅದು ಅವಂತೂ ಹೌದು ನಮಗೂ ಸುದ್ದಿ ಗೊತ್ತೈತಿ, ಅದು ಎಲ್ಲಿ ನಮಗೂ ಗೊತ್ತಿಲ್ಲ ಅಂತ ಅವು ಹೇಳಿತ್ತು. ಎಲ್ಲಿದ್ದಾರೆ ಇವರು? ಹಂಗಾಗಿ ನನಗೆ ಗೊತ್ತಿಲ್ಲ ಬಿಡ, ಹಂಗಾರೆ ಅಪ್ಪನ ಕೇಳೋಣ ಅಂತ ತಿಳ್ಕೊಂಡು ಅಪ್ಪನಂತೆ ಹೋದವು. ಅವನ್ನೂ ಕೇಳಿ, ಏನಿದು ನಮ್ಮ ಅಪ್ಪಗೆ ಅದು ಗೊತ್ತೈತಿಲ್ಲಪ್ಪ, ನಮಗೂ ಅಂತ ಅಷ್ಟೇನು ಪರಿಚಯ ಇಲ್ಲ, ಮಾಹಿತಿ ಇಲ್ಲ ನಮಗೆ. ಸಮಾಜಕ್ಕೆ ಯಾಕೆ ಗದ್ದಲೆ ಬಿದ್ದಿದೆ ಅಂತ ತಿಳ್ಕೊಂಡು ನಾವು ಅಪ್ಪ ಬೆದರಿಸಿದ. ಇಲ್ಲ, ಅದು ಅವ್ರು ಮಾತಾಡಕತ್ತಾರಲ್ಲಿ, ಇನ್ನ ಕೂತಾರಲ್ಲಿ. ಆ ಸಮುದ್ರ ಅಂದ್ರೆ ಎಲ್ಲಿದ್ದು ಗೊತ್ತಾಗಬೇಕಲ್ಲ ನಮಗೂ, ನಾವು ಹೋಗ್ಬೇಕಲ್ಲ, ತಿಳ್ಕೊಳ್ಳೋಲ್ಲ ನಾವು. ಆ ಮೀನಿನ ಮರಿಗಳಿಗೆ ಅವು ಗೊತ್ತಿಲ್ಲ, ಅಪ್ಪ ಗೊತ್ತಿಲ್ಲ. ಅಪ್ಪ ನಮಗೂ ಗೊತ್ತಿಲ್ಲಪ್ಪ, ನೀವು ಮಾತು ಜನ ಅಲ್ಲೇ ಕೇಳು ನಡಿ ಅಂತ ತಿಳ್ಕೊಂಡು ಆ ಜನತೆ ಹೋದ್ರು. ಅಜ್ಜ ಹೇಳಿದ, ಹಿಂದೆಯವರು ನಮ್ಮ ಹಿಂದೆಯವರು ಅದನ್ನ ವಿಚಾರ ಮಾಡಿದರು, ಅದೇ ನಮಗೂ ಅದನ್ನು ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ಮಾಹಿತಿ ಹೇಳೋರನ್ನ ಕೇಳ್ಬೇಕಂತಂತದ್ದು. ಯಾವುದು? ಅಜ್ಜ ಮೀನ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ನಡೆದ ಸಂಶೋಧನಾ ಎಲ್ಲೈತೆ ನಮಗೂ ಗೊತ್ತಿಲ್ಲ. ಎಲ್ಲಿದಾರಪ್ಪ ಇವರು? ಸಮುದ್ರದಾಗ. ಅವು ಇನ್ನೂ ಹುಡುಕಾಡಕ್ಕೆ ಆಗ್ತಾವೆ ಮೀನ. ಎಷ್ಟು ವರ್ಷ ಆಗ್ತಾವೇನು ಗೊತ್ತಿಲ್ಲ. ಸಮುದ್ರ ಸಿಕ್ಕಿಲ್ಲ ಅವ್ರಿಗೆ. ಯಾಕೆ ಸಿಕ್ಕಿಲ್ಲ? ಅರಿವು ಇಲ್ಲ.
ಹಂಗೆ ನಾವು ಸಾಗರದಲ್ಲೇ ಇದ್ದೀವಿ, ಸಮುದ್ರದಲ್ಲೇ ಇದ್ದೀವಿ. ಜ್ಞಾನಿಗಳು ಮಾತನಾಡ್ತಾರೆ. ಬೊಮ್ಮವನು ಅರಿದನೆಂದು ಬಳಲುವರು ತಮ್ಮ ನೀತಿಗಳೆದು ಅನ್ಯವನೇ ನಂಬಿ. ಇವೆಲ್ಲ ಬ್ರಹ್ಮಜ್ಞಾನಿಗಳು ಮಾತಾಡ್ತಾರಲ್ಲ, ಬ್ರಹ್ಮಜ್ಞಾನಿಗಳ ಮಾತು ಕೇಳಿಕೊಂಡು ಸಾಮಾನ್ಯ ಮನುಷ್ಯರು ಅಂತಾರೆ, ಇವ್ರೇನು ಮಾಡ್ಯಾರ ಅಂತಂದ್ರೆ ಬೆನ್ನು ಹತ್ತಿ ಅದನ್ನು ಹಿಡ್ಕೊಂಡು ಬರಕ್ಕೆ ಹೋಗಿಲ್ಲ ಜ್ಞಾನಿಗಳು. ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ. ಹಳ್ಳಿ ಮತ್ತು ಅದನ್ನ ಏನವರು ಒಂದು ಸಲ ಏನು ಜ್ಞಾನ ಆಯ್ತು. ಹೌದು, ನಮ್ಮ ಪಣಿತಿ, ನಾವು ಹಚ್ಚಿದ ಪಣಿತಿ ನಂದಾದೀಪ, 9 ದಿವಸದ ದೀಪ, ಇವು ಮಗ್ ತೆಗಿ ಹೊತ್ನಾಗ, ಕುಡಿ ತೆಗಿ ಹೊತ್ನಾಗ, ದೀಪ ಹಚ್ಚೋ ಹೊತ್ನಾಗ ಏನಾರಾಗಿ ಒಟ್ಟು ಆರ್ತಾವ್ರಿ. ಆದ್ರೆ ಅವರು ಜ್ಞಾನದ ದೀಪ ಹಚ್ಕೊಂಡವರು ಅದು ನಂದಾದೀಪ. ನಂದಾದೀಪ ಅಂದ್ರೂ ನಂದದ ದೀಪ. ಯಾವುದು ನಂದದ ದೀಪ? ಸಿದ್ದೇಶ್ವರ ಅಪ್ಪಳು ಅಂತ ಯಾರಾದರೂ ಬಂದರು ಅಂತಂತಂದ್ರೆ, ಯಪ್ಪ ಇದನ್ನ ದೀಪ ಹಚ್ಚ್ರಿ, ನಾವು ನಿರಂತರ ನಂದಾದೀಪ ನಾವು ಹಚ್ಚವ್ರದೇವಿ ಅಂತ ತಿಳ್ಕೊಂಡು ಹೇಳಕ್ಕೆ ಬರ್ತಿದ್ರು. ನಾವು ರಗಡ ಸಲ ಕೇಳಿದ್ವಿ, ಮಾಡಿದ್ವಿ. ಅಪ್ಪಳು ನಗ್ತಿದ್ರು, ಅಪ್ಪಳು ನಗ್ತಿದ್ರು. ನಂದಾದೀಪ ಹಚ್ತೇವೆ ಅಂತೇಳಿ ನಿಮ್ಮ ಬತ್ತರೆ ಇಟ್ಟುದಕ್ಕದ ಇಲ್ಲಪ್ಪ, ಅದು ಆದ ಕೂಡಲೇ ಮತ್ತೆ ಹಾಕ್ತೀವಿ. ಅದು ಆದ ಕೂಡಲೇ ಹಾಕ್ತಿರೋದಲ್ಲ, ಅದು ಆರಿದ ಕೂಡಲೇ ಆ ಬತ್ತಿ ಅದು ಹೋದ, ಮುಗಿತದ, ಅದು ಮುಕ್ತಾಯ ಆತ. ಅದು ಎಂಡ್ ಆತಲ್ಲ, ಮತ್ತೊಂದು ಹಾಕಬೇಕಲ್ಲ ನೀವು. ಮತ್ತೊಂದು ಹಾಕಬೇಕಾದ್ರೆ ಮತ್ತೊಂದು ಹಚ್ಚಬೇಕು. ಯಾವಾಗಲೂ ಈ ಹುಚ್ಚ ಹವ್ಯಾಸಕ್ಕೆ ಬೆಳಕ್ಕೆ ಹೋಗ್ಬೇಡಿ ಅಂತಿದ್ರು ಅಪ್ಪಗಳು. ಯಾವುದಾರ ಒಂದು ದೇವಸ್ಥಾನದಾಗ ನಾವು ನಿರಂತರ ಇಡೀ ನಮ್ಮ ಭೂಮಂಡಲದ ಮೇಲೆ ಭಾರತ ದೇಶದೊಳಗೆ ನಿರಂತರವಾಗಿ ಉರಿತಕ್ಕಂಥ ದೀಪ, ಪ್ರತ್ಯಕ್ಷವಾಗಿ ಉರಿತಕ್ಕಂಥ ದೀಪ ಒಂದೇ ಒಂದು. ಹಿಮಾಲಯದ ಕೇದಾರಲಿಂಗೇಶ್ವರ ದೇವಸ್ಥಾನದ ಒಂದವರು. ಅದು ಹೆಂಗೋ ಗೊತ್ತಿಲ್ಲ, ಅದು ಭಗವಂತನಿಗೆ ಗೊತ್ತು. ಇನ್ನು ಎಣ್ಣೆ ಬತ್ತಿ ಇಲ್ಲದಂಥ, ಪಣಿತಿಲ್ಲದಂಥ ದೀಪ 2. ಒಂದು ಸೂರ್ಯ, ಒಂದು ಚಂದ್ರ. ಈ ಸೂರ್ಯ ಚಂದ್ರರು ಇಂಥ ನಂದಾದೀಪವಿದ್ದಾಗ ನಿಮ್ಮ ನಂದಾದೀಪ ಎಲ್ಲಿ ಹತ್ತತಿ? ಇವೆಲ್ಲ ನಂದಿ ಹೋಗುವಂಥ ದೀಪಗಳು, ನಂದತಕ್ಕಂಥವು. ಆದ್ದರಿಂದ ನಾವು ಎಲ್ಲಿ ಯಾರ ಆಶ್ರಯದಲ್ಲಿ, ಯಾರ ಬೆಳಕಿನಲ್ಲಿದ್ದೇವಲ್ಲ, ಆ ಬೆಳಕನ್ನು ಒಂದು ಸಲ ಕಂಡ ನಂತರದಲ್ಲಿ, ಆ ಜ್ಞಾನದ ಜ್ಯೋತಿ ನಮ್ಮಲ್ಲಿ ಹೊತ್ತಿಕೊಂಡ ನಂತರದಲ್ಲಿ ಮತ್ತೊಂದರ ಅವಶ್ಯಕತೆ ನಮಗೆ ಬರುವುದಿಲ್ಲಲ್ಲ, ಮುಟ್ಟಿ ಮರಳಲಿಲ್ಲ. ಒಮ್ಮೆ ದೀಪ ಹತ್ತಿತು ಅಂತಂದ್ರೆ ಅದು ಎಂದೂ ಆರ್ತಕ್ಕಂಥದ್ದಲ್ಲ. ಹಾಗೆ ಜ್ಞಾನದ ದೀಪ ಒಂದು ಸಲ ಹತ್ತಿತು ಅಂದರೆ ಜ್ಞಾನಿಗಳ ಮನಸ್ಸಿನೊಳಗೆ ಅಥವಾ ಅರಿವಿನೊಳಗೆ ಅವರು ಮತ್ತೆ ಹೊಳ್ಳಿ ಮತ್ತೊಂದು ವಸ್ತುವಿಗಾಗಲಿ ಸಂಶೋಧನೆಗಾಗಲಿ ಇಳಿಯುವುದಿಲ್ಲ. ಒಂದು ಕ್ಷಣ ಅದು. ನಿಮ್ಗೆ ಹಿಂದೆ ಹೇಳೀನಿ, ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಮ್ಮ ನೆನಹೊನ್ನಿಂದೊಡೆ ಮುಕ್ತಿ. ಕ್ಷಣದೊಳಗಿನ ಅರ್ಧ ಕ್ಷಣ ಅದು ಒಂದು ಸಲ ಮನಸ್ಸಿನಾಗ ಬಂದು ಒಂದು ಕೋಲ್ಮಿಂಚಿನಾಗ ಬಂದು ಹೋಗಿಬಿಡ್ತೇವೆ ಅಂತಂದ್ರೆ ಅದು ಆ ಕೋಲ್ಮಿಂಚು ಇದು ಅಡಗ್ತೈತಿ. ಒಂದು ಕ್ಷಣ, ಒಂದು ಸೆಕೆಂಡ್ ಇರಂಗಿಲ್ಲ, ಅದು ಅಷ್ಟು ತೋರಿ ಹೋಗಿಬಿಡ್ತದೆ. ಅದು ಹೆಂಗೆ ತೋರಿ ಅಡಗ್ತದಲ್ಲ, ಜ್ಞಾನಿಗಳ ಮನಸ್ಸಿನಲ್ಲಿ ಆ ಮಿಂಚು ಖಾಯಂ ಇರ್ತದೆ. ಅದಕ್ಕಾಗಿ ಅವರು ತಮ್ಮ ಪ್ರಕಾಶದಲ್ಲಿ, ತಮ್ಮ ಅರಿವಿನ ಬೆಳಕಿನಲ್ಲಿ ತಾವಿರ್ತಕ್ಕಂಥವ್ರು ಅಂತ ತಿಳ್ಕೊಂಡು ಅವರಿಗೆ ಜ್ಞಾನ ಅಂದ್ರೇನು? ಜ್ಞಾನ ಭಾಸ್ಕರ ಅಂತ ಕರೀತಾರೆ. ಭಾಸ್ಕರ ಅಂದರೆ ಸೂರ್ಯ, ಜ್ಞಾನ ಭಾಸ್ಕರ ಅಂದರೆ ಜ್ಞಾನ ಸೂರ್ಯ. ಯಾವಾಗಲೂ ಕೂಡ ಅರಿವಿನ ಬೆಳಕಿನೊಳಗಿರ್ತಕ್ಕಂಥವ್ರು. ಇದಕ್ಕೆ ಅವರಂತಾರ ಏನೆಂಬೆ, ಅದು ಹೆಂಗೆ, ಏನಂತ ಹೇಳೋದು, ಹೇಗಂತ ಹೇಳೋದು? ನಿಜವನ್ನು ಅರಿದ ಬಳಿಕ. ನಿಜ ಅಂದರೆ ಯಾವುದು? ಸತ್ಯವಾಗಿರುವಂಥ ವಸ್ತು, ತೋರಿ ಅಡಗುವಂಥ ವಸ್ತು ಅದಲ್ಲ. ಹಗಲು ರಾತ್ರಿಗಳು ಆಗ್ತವೆ. ಈ ಹಗಲು ರಾತ್ರಿಗಳು ಆಗೋದು ನಮ್ಮ ಕಣ್ಣಿಗೆ ಕಾಣಿಸಕತ್ತಾವ ಅಷ್ಟೇ. ಹಗಲು ರಾತ್ರಿ ಅನ್ನುವಂಥದ್ದು ಸೂರ್ಯನ ದೃಷ್ಟಿಯೊಳಗೆ ಇಲ್ಲ. ಯಾಕೆ ಸರ? ನಿಮ್ಮ ವಿಜ್ಞಾನ ಏನು ಹೇಳ್ತೈತಿ? ನಮಗೆ ಹಗಲು ರಾತ್ರಿಗಳು ನಮಗೆ, ಆದರೆ ಸೂರ್ಯನಿಗೆ ಹಗಲು ಇಲ್ಲ, ರಾತ್ರಿ ಇಲ್ಲ. 24 ತಾಸು ಅವನು ಯಾವಾಗಲೂ ಕೂಡ ಇರ್ತಾನೆ. ಒಂದ್ಸಲ ದಕ್ಷಿಣಕ್ಕೆ ಬರ್ತಾನೆ, ಒಂದ್ಸಲ ಉತ್ತರಕ್ಕೆ ಹೋಗ್ತಾನೆ. ಇಷ್ಟೇ. ನಾವಂತೇವೆ ಸೂರ್ಯ ತಾಯಿ ಹೊಟ್ಟೆಗೆ ಹೋದಪ್ಪ ಅಂತ, ಅವ ಹೋಗಿಲ್ಲ, ನಾವು ಹೊಂಟೇವಿ ಕತ್ಲಾಗ.
ಸೂರ್ಯ ತಾಯಿ ಹೊಟ್ಟೆ ಹೊಂಟಿಲ್ಲ, ನಾವು ಹೊಂಟೇವಿ, ಅಂಧಕಾರದಲ್ಲಿ ನಾವು ಹೊಂಟೇವೆ ಅಷ್ಟೇ. ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು ಬೊಮ್ಮವನು ಅರಿದೆನೆಂದು ಪರಮಾತ್ಮನನ್ನು ತಿಳ್ಕೊಂಡೆ ಅಜ್ಞಾನದಲ್ಲಿ ಹೊಂಟೇನಿಲ್ಲ. ತಿಳ್ಕೊಳ್ಳಿಕ್ಕೆ ಅದು ಹೊರಗಿರ್ತಕ್ಕಂಥ ವಸ್ತು ಅಲ್ಲ, ಅದು ಒಳಗಿರುವಂಥ ವಸ್ತು, ಅರಿಯುವಂಥ ವಸ್ತು, ಅದು ಗುರುತಿಸುವಂಥ ವಸ್ತು ಅಲ್ಲ, ಅದು ಯಾವ ಗುರುತಿಗೂ ಸಿಲುಕಿದ್ದ ಅಲ್ಲ. ಅಂಥ ವಸ್ತುವನ್ನು, ಅರಿವಿನ ಜ್ಞಾನವನ್ನು ಒಮ್ಮೆ ಮಾಡಿಕೊಂಡ ನಂತರದಲ್ಲಿ ಮತ್ತೊಂದಕ್ಕೆ ಎಂದೂ ಕೂಡ ಸುಮ್ಮನೆ ಹಂಗೆ ಹೇಳ್ಕೊಂಡು ಹೊಂಟಾನ ಅಷ್ಟೇ. ನಾ ಜ್ಞಾನ ಆಯ್ತು. ಅದಕ್ಕೆ ಅವ್ರಂತಾರ, ತಿಳಿದೇನಿ ಅಂದವ ತಿಳಿದಿಲ್ಲ ಅಂದವ ತಿಳಿದಾನ. ನಾ ತಿಳ್ಕೊಂಡಿರ್ಬೇಕು. ಏನು ತಿಳ್ಕೊಂಡಿರ್ಬೇಕು? ಯಾವುದಾದ್ರೂ ಒಂದು ನಾನು ನಿಮಗೆ ಕೇಳ್ತೇನೆ, ನಾ ಹೇಳಿದ ವಿಷಯ ನಿಮಗೆ ತಿಳಿತಿಲ್ಲೋ? ಹೇಳಿದಂತೆ ತಿಳಿತು, ಒಪ್ಪನು. ಆ ತಿಳಿದದ್ದು ಯಾರಿಗೆ ಗೊತ್ತಾಗೈತಿ? ಅದು ಒಳಗೆ. ಅದನ್ನು ಹೊಳ್ಳಿ ನಾನು ಏನೋ ತೋರಿಸ್ಬೇಕಂತಂದ್ರೆ, ಬೊಮ್ಮ ಅಂತ ಒಂದು ಶಬ್ದ ಅಂದೆ, ಬ್ರಹ್ಮ ಅಂತಂದೆ. ಬ್ರಹ್ಮ ಅನ್ನೋ ಅಂತ ಒಂದು ಶಬ್ದ ಅಂದಾಗ ಅದನ್ನು ನಮಗೆ ತೋರಿಸ್ರಿ ಅಂತಂದ್ರೆ ಅದು ವಸ್ತು ಅಲ್ಲ. ಒಂದು ರೊಟ್ಟಿ ಬೇಕಂತ ನಿಮಗೆ ಅಂದೆ, ರೊಟ್ಟಿಯನ್ನು ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ತೈತಿ, ಬಾಯಿಗೆ ನಮಗೆ ರುಚಿ ಹತ್ತೈತಿ, ಅದನ್ನು ಅನುಭವಿಸ್ತೀವಿ. ಹೆಂಗೆ ಒಂದು ರೊಟ್ಟಿಯನ್ನು, ಒಂದು ಪದಾರ್ಥವನ್ನು, ಒಂದು ಪ್ರಸಾದವನ್ನು ಹೆಂಗೆ ಅನುಭವಿಸ್ತೇನಲ್ಲ, ಅದೇ ರೀತಿಯಾಗಿ ಬ್ರಹ್ಮ ಅಂತಕ್ಕಂಥ ಒಂದು ವಸ್ತುವನ್ನು ನಾ ಅನುಭವಿಸ್ಬೇಕು. ಅನುಭವಿಸ್ಬೇಕಾದ್ರೆ ವಸ್ತು ಅಲ್ಲಲ್ಲ, ಅಗೋಚರ ಶಕ್ತಿ. ಅದು ಅಗೋಚರ ಶಕ್ತಿ, ಒಪ್ಪಣು. ನಿಮ್ಮ ಅರಿವು ಇಲ್ಲ, ಅದು ಗೋಚರ ಇಲ್ಲ, ಅದು ಅಗೋಚರ, ಅದು ನಿರಾಕಾರ, ನಿರ್ಗುಣ. ನಿಮ್ಮ ಮನಸ್ಸೇ ನಿರ್ಗುಣ ಐತಿ, ಮತ್ತು ಆತ್ಮ ನಿರ್ಗುಣ, ಅದಕ್ಕಿಂತ ಮುಂದೈತೆ. ಆತ್ಮ ಮನಸ್ಸಿನಿಗಿಂತಲೂ ಮುಂದೈತೆ. ಮನಸ್ಸಿನ ವೇಗ ಇಷ್ಟೈತಲ್ಲ ಸರ್, ಬೆಳಕಿನ ವೇಗಕ್ಕಿಂತ ಮನಸ್ಸಿನ ವೇಗ ಜಾಸ್ತಿ ಐತೆ, ಹೌದ್ರೆ? ಆ ಮನಸ್ಸಿನ ವೇಗಕ್ಕಿಂತಲೂ ಆತ್ಮನ ವೇಗ ಜಾಸ್ತಿ ಐತಿ. ಆತ್ಮ ಯಾಕಂತಂದ್ರೆ, ಪ್ರಭುದೇವರು, ಅಲ್ಲಮ ಪ್ರಭುಗಳು ಅವೇನು ಗೋರಕ್ಷನಾಥ ತನ್ನ ಕೈಯಲ್ಲಿರ್ತಕ್ಕಂಥ ಖಡ್ಗವನ್ನು ಹಿಂಗೆ ಜಳಪಿಸ್ತಿದ್ದ, ಅವನ ಹತ್ರ ಖಡ್ಗಿತ್ತು. ಪ್ರಭುದೇವನ ಕೈ ಕೊಟ್ಟ, ನಾನು ಹೊಡಿ ನೋಡು ನಾನು ಹೆಂಗೈತಿ ಶರೀರ ಅಂತ ಹೇಳ್ಕೊಂಡು. ಮಾತಾಡೋ ಹೊತ್ತಿನಾಗ ಗೋರಖನಾಥ ಖಡ್ಗವನ್ನು ಹಿಂಗೆ ಹೊಡೆದು ಕೂಡಲೇ ವಜ್ರ, ಕಣ್ಣಲ್ ಅಂತಿದ್ದ ಶರೀರ, ಮಾಂಸಿಲ್ಲ, ರಕ್ತ ಇಲ್ಲ, ಹಿಂಗೆ ಹೊಡೆದು ಕೂಡಲಿಲ್ಲ. ಮತ್ತೆ ಮತ್ತೆ ತಕ್ಷಣ ಮಾತಾಡ್ತಿದ್ದ. ಅವಾಗ ಅವ ಪ್ರಭು ಅಂದ, ಖಣ್ ಶಬ್ದ ಬರ್ತಿತ್ತು ಖಡ್ಗದಿಂದ. ಅಷ್ಟು ಸಾಧನೆ ಮಾಡಿದ್ದ. ಅವಾಗ ಪ್ರಭು ಹೇಳ್ತಾನ, ಹಾಗಿತ್ತು ಅಂತಂದ್ರೆ ನಿಂದು ಶಬ್ದರೇ ಬರ್ತೈತಿ. ನಿನ್ನ ಖಡ್ಗನ ತೊಗೊಂಡು ನನಗೆ ಹೊಡಿ, ನಿನ್ನ ಖಡ್ಗ ತೊಗೊಂಡು ನನಗೆ ಹೊಡಿ, ನನ್ನ ಖಡ್ಗ ಬೇಡ, ನಿನ್ನ ತಗೋ ಖಡ್ಗ, ನನಗೆ ಹೊಡಿ. ಹೊಡೆದ. ಶಬ್ದ ಇಲ್ಲ, ಶಬ್ದನೇ ಇಲ್ಲ. ಹಿಂಗೆ ಹೊಡೆದ ಕೂಡಲೇ ಶರೀರಕ್ಕೆ ತಾಗಬೇಕಲ್ಲ ಖಡ್ಗ, ತಾಕಲಿಲ್ಲ. ಅವನು ವಜ್ರ ಶರೀರ, ವಜ್ರಕ್ಕೆ ಬಡಿತಿತ್ತು, ಹೊಳೆ ಬರ್ತಿತ್ತು ಖಡ್ಗ. ಇಲ್ಲಿ ಖಡ್ಗ ಹಿಂಗೆ ಹೊಡೆದ ಕೂಡಲೇ, ಹಿಂಗೆ ಬೀಸಿದ ಕೂಡಲೇ ತಕ್ಷಣ ಇರ್ತಿದ್ದಿಲ್ಲ ಅವ ಪ್ರಭು. ಬೈಲಾಗ ಓಡಾಡ್ತಿರ್ತವ ಖಡ್ಗ. ಅಂದಮೇಲಿಂದ ಬಯಲು ದೊಡ್ಡದೋ ವಜ್ರ ದೊಡ್ಡದೋ? ಬಯಲು ದೊಡ್ಡ. ಗಾಬರಿ ಆಗಿಬಿಟ್ಟವ. ಏನು ಸಾಧನೆ ಮಾಡ್ಯ ನೀವು ಅಂದ ಗೋರಕ್ಷನಾಥ. ಗೋರಖನಾಥ ಅಂತಾನ, ಇಷ್ಟು ವರ್ಷ ನಾ ತಪಸ್ಸು ಮಾಡಿದ್ದು ಹಾಳಾತಂದು, ನಾಶ ಆತಂದು. ಇದನ್ನು ಹೆಂಗೆ ನೀ ಪಡೆದಿ ಅಂತ ಕೇಳ್ತಾನ ಪ್ರಭುವನ್ನು. ಪಡೆದಲ್ಲ, ಅದೇ ನಾನನ್ನ. ಪಡೆದದ್ದು ಅಲ್ಲಿದು,
ನಾನೇ ಅದು, ಅದೇ ನಾನು. ಅವಾಗ ಗೋರಕ್ಷನಾಥ ಅದನ್ನು ನಿನ್ನ ಸಾಧನೆ ಮಾಡ್ತಾನಪ್ಪ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ ಗೋರಕ್ಷನಾಥ ಪ್ರಭುದೇವರಿಗೆ. ಯಾಕೆ ಹೇಳ್ತೇನೆ ಅಂತಂದ್ರೆ, ನಾವು ಯಾವುದೇ ಸಾಧನೆಗಳನ್ನು ಮಾಡಿದರೂ ಸಹಿತ ಈ ಲೋಕದ ಸಾಧನೆ ಮಾಡಿರ್ತೇವೆ ವಿನಃ ಅಲೌಕಿಕವಾಗಿರ್ತಕ್ಕಂಥ ಸಾಧನೆಯನ್ನು ನಾವು ಮಾಡಿರುವುದಿಲ್ಲ. ಆದರೆ ಇದನ್ನು ಮಾಡಿಕೊಳ್ಳಬೇಕಾದ್ರೆ ಸ್ವಲ್ಪ ತಾಳ್ಮೆ ಬೇಕು. ಜನ್ಮಾಂತರಗಳು ಹೋಗ್ತಾವೆ. ಒಂದೇ ಜನ್ಮದಲ್ಲಿ ಆದ್ರೆ ಆತುಲಿಕಂದ್ರಿಲ್ಲ. ಋಷಿಮುನಿಗಳು ಎಷ್ಟು ಜನ್ಮ ತಾಳೆ ಬಂದಾರೋ ಗೊತ್ತಿಲ್ಲ. ನಾರದ ಮಹರ್ಷಿ ಒಂದು ಸಲ ಗಂಗಾ ನದಿ ಗುಂಟ ಹೊರಟಿದ್ದ, ಹಂಗೆ ತಿರುಗಾಡಕೋ ಅಂತ ಹೊರಟಿದ್ದ ನಾರದ ಮಹರ್ಷಿ. ಹೋಗುವಾಗ ಆಕಸ್ಮಿಕವಾಗಿ ಅಲ್ಲೊಂದು ಹುತ್ತು ಕಾಣಿಸ್ತು, ಒಂದು ಹುತ್ತು, ದೊಡ್ಡ ಹುತ್ತು. ಅಲ್ಲಿ ಒಬ್ಬ ಯೋಗಿ ಪುರುಷ, ತಪಸ್ವಿ, ನಾರದ ಮಹರ್ಷಿ ನೋಡೋದು ಕೂಡಲೇ ಅವನಿಗೆ ಏಕದಂ ಮಹರ್ಷಿಗಳು ಬಂದಾರ, ಇವರು 3 ಲೋಕದಲ್ಲಿ ತಿರುಗಾಡ್ತಾರೆ, ಇವರು ದರ್ಶನ ಆದ್ರೆ ಎಲ್ಲ ಲೋಕದ ದರ್ಶನ ಆದಾಗ ಅಂತ ತಿಳ್ಕೊಂಡು ಆಗ ತಕ್ಷಣ ಕಣ್ಣು ತೆರೆಯೋದಕ್ಕೆ ನಾರದ ಮಹರ್ಷಿ ಇದ್ದ. ನಾರದ ಮಹರ್ಷಿಗೆ ಅಲ್ಲೇ ನಮಸ್ಕಾರ ಮಾಡಿ ಹೇಳ್ತಾನೆ. ಹುತ್ತದ ಒಳಗಿರ್ತಕ್ಕಂಥ ಮನುಷ್ಯ ತಪಸ್ವಿ ಹೇಳ್ತಾನೆ, ಅಪ್ಪ ಎಲ್ಲಿ ಹೊರಟೀಯ ಅಂತ ಕೇಳ್ತಾನೆ. ನಾನೀಗ ಶಿವನ ಹತ್ರ ಹೊರಟೇನೆ ಅಂತ ಹೇಳ್ತಾನೆ, ಪರಮಾತ್ಮನ ಹತ್ರ ಭಗವಂತನಂತ ಹೊರಟೇನೆ. ಭಾಳ ಚಲೋ ಆಯ್ತು. ನನಗೆ ಎಷ್ಟು ಜನ್ಮಕ್ಕೆ ನನಗೆ ಮೋಕ್ಷ ಆಕತಿ ನನಗೆ ಯಾವಾಗ ಮೋಕ್ಷ ಆಕತಿ ಕೇಳ್ಕೊಂಬಾರಪ್ಪ ಅಂತಂತ ಕೇಳ್ಕೊಂಬರ್ತೇನೆ. ಹುತ್ತು ಬೆಳಿಬೇಕಾದ್ರೆ ಎಷ್ಟು ವರ್ಷ ಆಗಿರ್ಬೇಕು, ಎಷ್ಟು ವರ್ಷ ತೊಗೊಂಡಿದ್ದ ಗೊತ್ತಿಲ್ಲ. ಅಂಥದ್ರಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಿದ್ದೆ. ಸ್ವಲ್ಪ ಮುಂದೆ ಹೋದ ಹಂಗೆ ಗಂಗಾ ನದಿ ಗುಂಟ ಎಲ್ಲಿ ನೋಡ್ತಿರಲಿ ತಪಸ್ವಿಗಳು. ಹಿಮಾಲಯಕ್ಕೆ ಹೋದ್ರಿ ಅಂತಂದ್ರೆ, ಋಷಿಕೇಶ ಹರಿದ್ವಾರಕ್ಕೆ ಹೋದ್ರಿ ಅಂದ್ರೆ ಬರೀ ತಪಸ್ವಿಗಳು, ಬೂದಿ ಬಡಕ ಸಾಧುಗಳು ಎಲ್ಲರೂ. ಈಗಲೂ ಕೂಡ ಆ ಮುಂದೆ ಹೋದಂಗೆ ಅಲ್ಲೊಬ್ಬ ತಪಸ್ವಿ ಆನಂದವಾಗಿ ಕುಣಿದಾಡ್ತಿದ್ದ. ನಾರದನ್ನು ನೋಡಿಂದ, ನಾರದ ಮಹರ್ಷಿಗಳು ಬಂದರು, ನಮಸ್ಕಾರ ಮಾಡಿದ. ಅಪ್ಪ ಮಹರ್ಷಿ ಯಾವ ಕಡೆ ಪ್ರಯಾಣ ಅಂತ ಕೇಳಿದ. ಭಗವಂತನ ಹತ್ರ ಹೊರಟಿದಂತ. ಹೋಗೋದು ಹೊಂಟಿಯ? ಇಂಥ ಒಬ್ಬ ಭಕ್ತ ಹಿಂಗೆ ಕೇಳ್ಯಾನ, ನನ್ನ ಪ್ರಶ್ನೆ ಕೇಳ್ಯಾನ ಅಂತ ತಿಳ್ಕೊಂಡಂತ ಹೇಳು, ನನಗೆ ಯಾವಾಗ ಮೋಕ್ಷ ಆಕೈತಿ, ನನಗೆ ಯಾವಾಗ ಭಗವದ್ ದರ್ಶನ ಆಕೈತಿ ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ. ಕೇಳ್ತಾನೆ ಅಂತ ಹೇಳ್ತಾನೆ. ಅಷ್ಟು ಮಾಡಿಕೊಂಡು ಅವ ತಂದು ಪ್ರಯಾಣ ಮುಗಿಸ್ಕೊಂಡು ಮತ್ತೆ ಹೊಳ್ಳಿ ಬರ್ತಿದ್ದ. ಹೊಳ್ಳಿ ಬರುವಾಗ ಅವೇನು ಹುತ್ತಿನಾಗಿದ್ನಲ್ಲ, ಅವನಿಗೆ ಕುತೂಹಲ, ನಾರದ ಬರ್ತಾನೆ, ನನಗೆ ಉತ್ತರ ಹೇಳ್ತಾನೆ, ನನ್ನ ಭಗವಂತನ ದರ್ಶನ ಬೇಗನೆ ಆಗತ್ತೆ ಅಂತ ಹೇಳ್ಕೊಂಡಂತೇಳಿ ಭಾಳಷ್ಟು ಕುತೂಹಲ ಅವನಿಗೆ. ಅವಾಗ ನಾರದ ಮಹರ್ಷಿ ಬಂದ, ನಮಸ್ಕಾರ ಮಾಡಿದ. ಏನಂದಪ್ಪ ಭಗವಂತ, ಯಾವಾಗ ಸಾಕ್ಷಾತ್ಕಾರ ಆಕೈತೆ ನನಗಂತ ಹೇಳಿದ. ನಿನಗೆ ಇನ್ನೂ 4 ಜನ ಬೇಕಂತ ಹೇಳನಪ್ಪ. ಎಷ್ಟು ರೀ? 4 ಜನ. ಅವ ಅಂದ, ನಾ ತಪಸ್ಸು ಮಾಡೋದ ವ್ಯರ್ಥ ಆತಂದ. ನಾವು ಇಷ್ಟೆಲ್ಲ ಹುತ್ತು ಬೆಳೆಸ್ಕೊಂಡು, ಇಷ್ಟೆಲ್ಲ ಕಷ್ಟಪಟ್ಟು, ನಿದ್ರೆ, ನೀರಡಿಕೆ, ಆಹಾರ, ನಿದ್ರಾ ಎಲ್ಲ ಬಿಟ್ಟು ನಾ ಇಷ್ಟು ತಪಸ್ಸು ಮಾಡಕತ್ತೇನೆ, ಇನ್ನೂ 4 ಜನ್ಮ ಅಂತಂದ್ರೆ ಇನ್ನು ಏನು ಮಾಡೋದು, ಇದನ್ನು ತಪಸ್ಸು ಮಾಡ್ಯಾರ ಅಂತ ತಲೆ ಬರಕತ್ತ ಅವಾಗ. ಇಷ್ಟು ಹೇಳ ನೋಡಪ್ಪ ದೇವರು ಅಂತೇಳಿ ಮುಂದೆ ವಾದ. ಅಲ್ಲೇ ಹೋಯ್ತಾರ ಕುಣಿದಾಡ್ಕೋತ, ಆನಂದವಾಗಿ ಕುಣಿದಾಡ್ಕೋತ, ಅವ ಭಜನೆ ಮಾಡ್ಕೋತ ಆನಂದವಾಗಿದ್ದ. ನಾರದ ಬಂದು ಕೂಡಲೇ ನಮಸ್ಕಾರ ಮಾಡಿ ಕೇಳ್ತಾನೆ, ಏನಾತಪ್ಪ ನಮ್ಮ ಸುದ್ದಿ ಅಂತ ಕೇಳಿದ. ಹಿಂಗೆ ಕೇಳಿದ, ಹೊರಟಾಗೆ ಕೇಳಿದ. ನಮಗೆ ಹುಂಬ, ಏನಾದಪ್ಪ ನಮ್ಮ ಸುದ್ದಿ ನಾದ ಅಂತ ಕೇಳ್ದ. ನಿನಗೆ ಇದೇ ಹುಂಚಿ ಗಿಡ ಐತಲ್ಲ, ಈ ಹುಂಚೆ ಗಿಡದಾಗ ಎಷ್ಟು ಎಲೆ ಅದಾವಲ್ಲ, ಅಷ್ಟು ಜನ್ಮ ಆದ ನಂತರ ನಿನಗೆ ಮೋಕ್ಷ. ಅವ ಕುಣಿದಾಡ್ತಿದ್ದ. ಅವ ಅಂದ, ಹೆಚ್ಚು ಕುಣಿದಾಡಕ್ಕೆ ಶುರು ಮಾಡಿದ. ಇಷ್ಟು ಆನಂದ ಆತ ಅವನಿಗೆ. ಇಷ್ಟು ಬೇಗನೆ ನನಗೆ ಮೋಕ್ಷ ಆಕೈತೆ ಗೊತ್ತಾತ ನಿಮ್ಗೆ? ಇಷ್ಟು ಬೇಗನೆ ನನಗೆ ಮೋಕ್ಷ ಆಕೈತೆ ಅಂತಂತಂದ್ರೆ ನಾ ಪರಮಾತ್ಮನಿಗೆ ನಾನು ಯಾವಾಗಲೂ ಋಣಿ ಆಗಿರಬೇಕು. ಅವು ತಪ್ಪು ಲೇಸ್ ಅದಾವ್ರಿ, ಎಣಿಸ್ತೇನೆ.
ಎಷ್ಟು ಕೋಟಿ. ಅದು ಇದು ಸಣ್ಣ ಹುಂಚಿ ಗಿಡ ಅದಾವೆ, ಇಲ್ಲಿ ಕೋಟಿ ಗಟ್ಟಲೆ ಅದಾವೆ. ದೊಡ್ಡ ಹುಂಚಿ ಗಿಡ ಅದು 8 ವರ್ಷ ಆದವ ಹುಂಚಿ ಗಿಡ ಹುಟ್ಟಿದ್ದು. ಅದು ಬಡ್ಡಿ ಎಷ್ಟು ತಲೆ ಹೋಗ್ಯಾವ ಮನುಷ್ಯರು. ಅವ್ರು ದೊಡ್ಡ ಗಿಡ ಅದನ್ನು ತೋರಿಸಿ ಹೇಳ್ತಾನ, ಆ ಹುಂಚಿ ಗಿಡ ಐತಲ್ಲ ಅದ್ರಾಗ ಎಷ್ಟು ಎಲೆ ಅದ ನೋಡು, ಅಷ್ಟು ಜನ್ಮ ದಾಟಿ ಬಂದ ನಂತರ ಜನಗೆ ಭಗವದ್ ದರ್ಶನ ಆನಂದ ಆತ. ಅವನು ಒಂದ ಗಿಡ ಅಂದಲ್ಲವ, 10 ಗಿಡ ಅನ್ನಲಿಲ್ಲ. ಅಷ್ಟು ಸಂತೋಷ ಆಯಿತು. ಆದರೆ ಆ ಸಂತೋಷದಾಗ ಅವ ಎಲ್ಲಿದ್ದ ಅಂದ್ರೆ ಭಗವಂತನ ಮುಂದೆ ಇದ್ದ. ಅಲ್ಲೇ ಭಗವತ್ ಸಾಕ್ಷಾತ್. ಅವನಿಗೆ ಗಡಬಡಿಲ್ಲಲ್ಲ. ಇದು 4 ಜನ ಮಂದಿ ಕೂಡಲಿದ್ದು ಹುಚ್ಚಿ ಆ ಹುತ್ತಾಗಿತ್ತಲ್ಲ, ಹುತ್ತಿನಾಗಿದ್ದವ 4 ಜನ್ಮ, ನನ್ನ ಜನ್ಮನೇ ವ್ಯರ್ಥ ಅಂದವ. ಇನ್ನು ಯಾವಾಗ ಹುಟ್ಟಿ ಬರೋದು, ಮತ್ತೆ ಬರೋದು, ಮತ್ತೆ ಅದನ್ನ ಮಾಡೋದು, ಇದನ್ನ ಮಾಡ್ಕೊತ ಇದು ಹೋಗೈತಿ, ಹುತ್ತಿ ಬೆಳೆದೈತಿ, ಇನ್ನೇನು ಮಾಡೋದು, ಕೈ ಬಿಡೋದು ಚಲೋ ಅಂದವ. ನೀವು ಯಾರು ಅಂತ ಕರೆ ಎಡ್ತಾಕೆ ಸಾಕಾದ ಕೂಡಲೇ ಏನಂತೀರಿ, ನಿರಾಶೆ ಆಗಿ ಅದು ಬಿಡೋ ಮರ ಆದ್ರೆ ಹಾಕೈತಿ ಹೊರಗೆ ಹಾಕೈತಿ ಬಿಡೋ. ಹಂಗೆ ಅವ ತಿಳ್ಕೊಂಡಿದ್ದ. ಆದ್ರೆ ಅವ ಕುಡ್ದಾಡವ, ಆ ಹುಂಚಿ ಗಿಡದ ಎಲ್ಲಿ ಅಂದ ಕೂಡಲೇ ಇಷ್ಟು ಖುಷಿ ಆಯ್ತು ಅವಾಗ. ಇಷ್ಟು ಬೇಗನೆ ಹಾಕೈತೆ ನನಗೆ ದರ್ಶನ, ಆ ಖುಷಿ. ಸಮೀಪ ಅಂದ್ರೇನು, ಅದೇ ದರ್ಶನ ಆಗೇ ಬಿಡುತ್ತೆ ತಕ್ಷಣ. ಭಗವಂತನ ಸಾನ್ನಿಧ್ಯದೊಳಗೆ ಇದ್ದ, ಅಷ್ಟು ಅವನಿಗೆ ಆನಂದ. ಅದಕ್ಕಿಲ್ಲಿ ಜನ್ಮಗಳು ಸಮಯ ಮಹತ್ವದ್ದಲ್ಲ, ನಮ್ಮಲ್ಲಿರ್ತಕ್ಕಂಥ ಒಂದು ಆತುರತೆ ಇರ್ತದಲ್ಲ, ಉತ್ಕಟ ಇಚ್ಛೆ ಇರ್ತದಲ್ಲ, ಅದು ಬಹಳ ಮಹತ್ವದ್ದು. ಅದಕ್ಕೆ ಬೊಮ್ಮವನು ಅರಿದನೆಂದು ಬಳಲುವರು ತಮ್ಮ ನೇತಿಗಳೆದು ಅಂದ್ರೆ ತಮ್ಮನ್ನು ಮರ್ತಾರ. ನಾ ಯಾರು ಅನ್ನೋದು ಮೀನು ಅದಾವಲ್ಲ, ಮೀನು ಎಲ್ಲಿದ್ವು ಅವು? ಸಮುದ್ರದಾಗ ಇದ್ರೂ ಸಹಿತ ಸಮುದ್ರ ನೋಡ್ಬೇಕು ನಾವು. ಅವು ಮುದುಕರು ಅಂತಾವ, ನಮಗೂ ತಲೆ ಕರ್ಕೊಂಡು ಅವು. ಏನು ನಾವು ಅಂದಾರಪ್ಪ, ಮತ್ತು ಅದೆಲ್ಲ ಐತಂತ ಅಂದಾರ, ನಾವು ಹೋಗ್ಬೇಕು, ಇನ್ನೂ ಹೋಗಿಲ್ಲ, ನೋಡೋನು ಯಾವಾಗ ಆಕೈತಿ ನಮಗೂ ಅದ್ರ ಮಾಹಿತಿ ಇಲ್ಲ ಅಂತ. ಮರಿ ಜ್ಞಾನ ಐತಿ, ಆದ್ರೆ ಮರಿ ಜ್ಞಾನ ಅಂದ್ರೆ ಪಾಪ ಅವು ಮರಿಯನ್ನ ಇವ್ರು ಮಾತಾಡಕತ್ತೆ, ಅವನು ಸುದ್ದಿ ಹೇಳ್ಯಾವ ಅಷ್ಟೇ. ನಾವು ನೋಡ್ಬೇಕಪ್ಪ, ತಲೆ ಕರ್ಕೊಂಡು ಅವು ಯಾವು ಅಲ್ಲೇ ಎಲ್ಲ ಆಗ್ಯಾವ, ಮುಪ್ಪಾಗ್ಯಾವ. ಅವು ಇವು ಕುಡಿ ಹುಡುಕಾಕತ್ತಾವು, ಮರಿ ಅವು ಕುಡಿ ಹುಡುಕಾಕತ್ತಾವು. ಇನ್ನೂ ಸಮುದ್ರ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ತಮ್ಮ ನೇತಿಗಳೆದು. ನಾ ಯಾರು ಅಂತ ಜ್ಞಾನವನ್ನು ಮಾಡಿಕೊಳ್ಳಲಾರದೇ ಅಲ್ಲಿ ಹುಡುಕಾಡಿದ್ವಿ. ಅಲ್ಲಿ ಬ್ರಹ್ಮ, ಇಲ್ಲಿ ಬ್ರಹ್ಮ, ಅಲ್ಲಿ ಪರಮಾತ್ಮನ, ಇಲ್ಲಿ ಪರಮಾತ್ಮನ, ಎಲ್ಲಿ ಪರಮಾತ್ಮ, ನಾನೇ ಪರಮಾತ್ಮ. ಅದಕ್ಕೆ ಅವ್ರು ಹೇಳೋದು, ನಾ ಅರಿತೇನೆ ಅಂತಂತಂದ್ರೆ ನೀನು ಹಂಗನಕ್ಕೆ ಹೋಗಬೇಡ. ಅರ್ಥದ್ದನ್ನು ಹೇಳಕ್ಕೆ ಬರುವುದಿಲ್ಲ. ಯಾವುದು ಜ್ಞಾನ ಆಗೈತಲ್ಲ, ಜ್ಞಾನ ಆಗಿದ್ದನ್ನು ಹೇಳಕ್ಕೆ ಬರುವುದಿಲ್ಲ. ಮೂಕ ರಾಜ ಆಗ್ಯಾನ, ಕನಸಿನಾಗ ಆಗ್ಯಾನೋ ಎಲ್ಲಾಗ್ಯಾನೋ ಒಟ್ಟು ರಾಜ ಆಗ್ಯಾನ. ಇಡೀ ದೇಶಕ್ಕೆ ಪ್ರಧಾನಿ ಅವನ. ಏನಾಗಿದ್ದೆ ಅಂತ ಕೇಳಿದ ಹೇಳಕ್ಕೆ ಬರೋದು. ಹಂಗೆ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡ ನಂತರದಲ್ಲಿ ಅದು ಮೂಕ ಕಂಡ ಕನಸು. ಮೂಕ ಕನಸು ಕಂಡದ್ದು ಖರೆ, ಸತ್ಯವಾಗಿರುವಂಥದ್ದನ್ನೇ ಕಂಡಾನ. ತಾನು ಏನು ಅಲ್ಲಿ ಆಗಿದ್ದಲ್ಲ ಅದು ಸತ್ಯ, ಆಗಿದ್ದು ಸತ್ಯ. ಕನಸಿನಾಗ ಆಗಿದ್ದಲ್ಲ ರಾಜ, ಸತ್ಯವಾಗೇ ಆಗಿದ್ದ. ಕನಸು ಖರೆಯನು, ಇವ ಆಗಿದ್ದು ಸುಳ್ಳನು. ಕನಸು ಸುಳ್ಳಾದರೂ ಆಗಿದ್ದು ಖರೆ ಅಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಡ್ರಿ. ಕನಸು ಸುಳ್ಳಾದರೂ ಆದದ್ದು ಖರೆ ಅಲ್ಲ. ಆದದ್ದು ಖರೆ ಆದರೂ ಸಹಿತ ಖರೆ ಹೇಳಾಕ ಅವ್ನಿಗೆ ಸಾಧ್ಯ ಐತೇನೋ? ಹಂಗೆ ನನಗೆ ಅರಿವಿದ್ದದ್ದು ಖರೆ, ನನಗೆ ಜ್ಞಾನ ಆಗಿದ್ದು ಖರೆ. ಆದರೆ ಈ ಜನ್ಮವೂ ಸುಳ್ಳು, ಜಗತ್ತು ಸುಳ್ಳು. ಕನಸಿದು. ಈ ಜಗತ್ತು ಅನ್ನುವಂಥದ್ದು ಹೇಗದ ಅಂತ ಕೇಳಿದ್ರೆ ಕನಸಿನೇ ಕಂಡದ್ದು. ಆದರೆ ನನಗೆ ಅರಿವಾಗಿದ್ದು ಸುಳ್ಳನು, ಅರಿವು ಆಗೈತೆ. ಹೇಳಕ್ಕೆ ಬರುವುದಿಲ್ಲ, ಶಬ್ದಗಳೇ ಇಲ್ಲ ಅದಕ್ಕೆ ಹೇಳಕ್ಕೆ. ಮೂಕ
ಹಂಗೆ ಬೊಮ್ಮವನು ಅರಿದನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನೇ ನಂಬಿ ಈ ಮನುಷ್ಯ ಹೊರಗಿಂದನ ನಂಬಿಕೊಂಡು ಹೊರಗಿಂದ ಅದೃಶ್ಯ ವಸ್ತುಗಳನ್ನು ನೋಡಿ ಇದೇ ಖರೆ ಅಂತ ತಿಳ್ಕೊಂಡನಲ್ಲ, ಇದು ಖರೆ ಅಲ್ಲ, ಇದು ಸತ್ಯ ವಸ್ತು ಅಲ್ಲ. ಹಾಲಿನೊಳಗೆ ಬೆಣ್ಣೆ ಐತಿ, ಹಾಲಿನೊಳಗೆ ಬೆಣ್ಣೆ ಐತಿ, ಇಲ್ಲನ್ನೂ ಹಾಗಿಲ್ಲ. ಅದನ್ನು ತೆಗೆಯುವ ವಿಧಾನದಲ್ಲ, ಆ ವಿಧಾನಗಳು ಬಹಳ ಮಹತ್ವದ್ದು. ಸಾಧನೆಗಳದ ಸಾಧನೆಯನ್ನು ಮಾಡಿದಾಗ ನವನೀತ ಅಂತಕ್ಕಂಥದ್ದು, ಬೆಣ್ಣೆ ಅಂತಕ್ಕಂಥದ್ದು ಹೊರಡುತ್ತದೆ. ಹಂಗಿಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಾಧನೆ ಇದೆ. ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತು, ಮುಮುಕ್ಷತ್ವ ಅಂತಕ್ಕಂಥ 4 ಸಾಧನೆಗಳದಾವ. ಆ ಸಾಧನೆಗಳು ಆದ ಮೇಲೆ ಬ್ರಹ್ಮ. ಬರೀ ಹಾಲು ಹಿಡ್ಕೊಂಡು ಬಂದು ಕೂಡಲೇ ಬೆಣ್ಣೆ ಕೊಡೋದ್ರೆ ಸಾಧ್ಯ ಇಲ್ಲ, ಅದು ಕೆಲಸ ಅದಾವ. ಹಂಗೆ ಮನುಷ್ಯ ಆಗಿ ಹುಟ್ಟಿ ಬಂದ ಕೂಡಲೇ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಆಗಳಹುದು ನರರಿಗೆ ಮುಕುತಿ ಹೇಳ್ಯಾರಲ್ಲ ನಿಜಗುಣ ಶ್ರೀಗಳು. ಗುರುಗಳು ಉಪದೇಶ ಕೇಳಿದ ಕೂಡಲೇ ಮೋಕ್ಷ ಆಗತ್ತೆ ಅಂತ ಹೇಳ್ಯಾರು. ಮತ್ತೆ ಈಗ ಆಗ್ಬೇಕು ನಮ್ಗೆ, ಸದ್ಯ ಅರ್ಜೆಂಟ್ ಐತೆ, ನಾವು ಹೋಗ್ಬೇಕು ಅವ್ರದ್ದು ಇಲ್ಲ, ಕೆಲಸ ಅದಾವ ಇಲ್ಲಿ, ಆ ಕೆಲಸ ಮಾಡ್ಬೇಕು ಅಂದಾಗ ಮಾತ್ರ ಆ ಜ್ಞಾನ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ. ಅಂತಹ ಜ್ಞಾನ ಅನ್ನುವಂಥದ್ದು ಹೊರಗಿನ ವಸ್ತುಗಳಿಂದ ಸಿಗ್ತಕ್ಕಂಥದ್ದಲ್ಲ. ಅಲ್ಲಿ ಬೋಧಕ ಭಾವ ಸಂಬಂಧ ಇರ್ತದೆ. ಆ ಸಂಬಂಧದಿಂದಾಗಿ ಮುಂದೆ ಆ ಸಂಬಂಧವನ್ನು ಇಟ್ಟುಕೊಂಡು ಅರಿವನ್ನು ಮಾಡ್ಕೊಳ್ಬೇಕಾಗಿತ್ತು ಅಂತಂತಂದ್ರೆ ಒಂದಿಷ್ಟು ನನ್ನೊಳಗೆ ನಾನು ವಿಚಾರ ಮಾಡ್ಕೋಬೇಕು. ಯಾವುದು ನಾನು, ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವ್ಯಾವೂ ನಾನಲ್ಲ, ನಾನು ಅನ್ನೋದು ಬೇರೆ ಅದ. ಆ ಅರಿವು ಅನ್ನುವಂಥದ್ದು ಒಂದು ಸಲ ಆತು ಅಂತಂದ್ರೆ ಹಗಲೆಲ್ಲ ಆಗ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಮಗೆ ಅಂತಿರ್ತಾರೆ, ಕೆಲವು ಮಂದಿ ಅಂತಿರ್ತಾರೆ, ಚಲೋ ತಂಗೆ ಆಶೀರ್ವಾದ ಮಾಡಿಲ್ಲ ಅಂತೇಳಿ. ಚಲೋ ತಂಗೆ ಆಶೀರ್ವಾದ ಮಾಡಿರಿ, ಗಟ್ಟಿಮುಟ್ಟ ಆಶೀರ್ವಾದ, ಮತ್ತು ಚಲೋತಲ್ಲ ಗಟ್ಟಿಮುಟ್ಟ ಆಶೀರ್ವಾದ ಮಾಡಿ. ಆಶೀರ್ವಾದ ಅನ್ನೋದೇ ಗಟ್ಟಿಮುಟ್ಟಿರ್ತದ. ಹಂಗಿಲ್ಲಿ ಜ್ಞಾನ ಒಂದು ಸಲ ಆಯ್ತು ಅಂತಂದ್ರೆ ಒಳ್ಳೆ ಹಗಲೆಲ್ಲ ಆಗುವುದಲ್ಲ. ಈಗ ಕಡ್ಡಿಪಡಿಯಾಗ ಒಂದು ಕಡ್ಡಿ ಇರ್ತೈತಿ, ಸರ್, ಕಡ್ಡಿಪಡಿಯಾಗ ಒಂದು ಕಡ್ಡಿ ಇರ್ತದೆ, ಅದಕ್ಕೆ ಮಕ್ಕ ಇಟ್ಟಿರ್ತೈತಿ, ಮಕ್ಕ ಇಷ್ಟರ್ತೈತಿ, ಎಷ್ಟು ಮಕ್ಕ ಇರ್ತದೆ, ಹಿಂಗೆ ನೀವು ಕೊರಿತೀರಿ, ಮುಗೀತು. ಆ ಕೊರದದನ್ನು ಹಗಲೆಲ್ಲ ಕೊರದ ಕಡ್ಡಿಪಡಿಗೆ ಹಾಳಾಕೈತಿ. ಏನು ಹತ್ತದ ಇಲ್ಲದು. ಹಂಗೆ ಒಮ್ಮೆ ಒಂದು ಸಲ ಜ್ಯೋತಿ ಹೊತ್ತಿತ್ತು ಅಂತಂದ್ರೆ ಅದ್ರಾಗನ ಕೆಲಸ ಮಾಡ್ಕೋಬೇಕು. ಅದೇನು ಕಟಿಯಾಗಿ ಅದು ದೀಪ ಹಿಂಗೆ ಹೊರದು ಕೂಡಿ ಹತ್ತದಲ್ಲ, ಬೇಕಾದ್ರೆ ಗಾಳಿ ಇರಲ್ಲದ, ಪಟ್ನ ಹಿಂಗೆ ಹಿಡಿಯಬೇಕ, ಸಿಗರೇಟ್ ಸೇದಾವ ಪಟ್ನ ಹಿಂಗೆ ಅದಕ್ಕೆ ಕವಚ ಹಾಕಬೇಕ. ಅಷ್ಟ್ರಾಗನ ಅದಕ್ಕೆ ಕೈಗೆ ಬರೋದಕ್ಕಿಂತ ಮೊದಲ ನಿಂದು ಖುಲ್ಲ ಆಗ್ಬೇಕು. ಹಂಗೆ ಒಬ್ಬವ ಸಿಗರೇಟ್ ಸೇದಾವ, ಚುಟ್ಟ ಸೇದಾವ, ಎಷ್ಟು ಜಾಣತನದಿಂದ ಆ ಕಡ್ಡಿಗೆ ಉಪಯೋಗ ಮಾಡ್ಕೊತಾನ. ಹಂಗೆ ಅರಿವು ಅನ್ನುವಂಥ ಕಡ್ಡಿಯನ್ನು ಯಾಕೆ ಉಪಯೋಗ ಮಾಡ್ಕೊಬಾರ್ದು ನಾವು? ಒಳಗಿದ ಕವಚ ಐತಿದು, ಕಡ್ಡಿ ಪೆಟ್ಟಿಗೆದು, ಒಳಗದನ್ನು ಇಟ್ಟಾನ, ಜ್ಯೋತಿ ಒಂದು ಸ್ವಲ್ಪ ಹಚ್ಚಿಟ್ಟಾನ. ಆ ಹೃದಯ ಅನ್ನುವಂಥದ್ದು ಐತಲ್ಲ, ಅದು ಯಾವಾಗೇನು ತಾಯಿಯ ಗರ್ಭಕ್ಕೆ ಮೂಡಿಸಿದ ಆ ಹೃದಯವನ್ನು, ಅದೇ ಹೃದಯದಲ್ಲಿರ್ತಕ್ಕಂಥ ಜ್ಯೋತಿ, ಆ ಜ್ಯೋತಿಯ ಮುಖಾಂತರವಾಗಿ ಅರಿವು ಅನ್ನುವಂಥದ್ದು ಜ್ಯೋತಿ, ಅದರ ಮುಖಾಂತರವಾಗಿ ನಾನು ಆ ಬ್ರಹ್ಮಜ್ಞಾನವನ್ನು, ಆತ್ಮಜ್ಞಾನವನ್ನು ಮಾಡಿಕೊಳ್ಳಬೇಕು. ಇದೇ ವಿಷಯವಾಗಿ ಕುರಿತು ಇನ್ನಷ್ಟು ಕೇಳ್ತಾನೆ ಶಿಷ್ಯ, ಪ್ರಶ್ನೆ ಕೇಳ್ಕೊಂಡು ಹೋಗ್ತಾನೆ. ಹಂಗೆ ನಾಳೆ ನೋಡು. ಜಯ ಮಂಗಲಂ, ಜಯ ನಮಃ ಪಾರ್ವತೀಪತೆ, ಶಿವ ಹರ ಹರ ಮಹಾದೇವ. ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ,
ಶಿವಾಯ ನಮಃ ಓಂ 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 ಜಯಮಂಗಲಂ ಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ್ ಸದ್ಗುರುನಾಥ ಮಹಾರಾಜ ಕಿ ಜಯ।